ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು, ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಈ ಬಾರಿಯ ರಥಸಪ್ತಮಿ ಭಾನುವಾರ 25ನೇ ತಾರೀಕು ಬಂದಿರುವಂತಹದ್ದು. ಎಷ್ಟೋ ವರ್ಷಗಳಿಂದ ಬಾರದಿಲ್ಲದಿದ್ದಂತಹ ಒಂದು ಶುಭ ಮುಹೂರ್ತದಲ್ಲಿ ಈ ಬಾರಿಯ ರಥಸಪ್ತಮಿ ಬಂದಿದೆ. ಅವತ್ತಿನ ದಿವಸ ಎಲ್ಲರೂ ಕೂಡ ಹೇಗೆ ನಿಮ್ಮ ಮನೆ ದೇವರ ವಾರ ಇರೋ ದಿವಸ ಫೋಟೋಗಳೆಲ್ಲವನ್ನು ಒರೆಸಿ ದೇವರ ಸಾಮಾನನ್ನು ತೊಳೆದುಕೊಂಡು ವಾರ ಮಾಡ್ತಿರಲ್ವ, ಆ ರೀತಿ ವಾರವನ್ನು ಮಾಡಬೇಕು. 6:50 ಒಳಗಡೆ ಮನೆಯಲ್ಲಿ ದೀಪವನ್ನು ಹಚ್ಚಿ 6:50 ಒಳಗಡೆ ಸೂರ್ಯದೇವನಿಗೆ ಬಹಳ ಸರಳವಾಗಿ ಹೇಳಿಕೊಡ್ತೀನಿ, ಆ ರೀತಿ ಅರ್ಘ್ಯವನ್ನು ಕೊಡಿ. ಅವತ್ತಿನ ದಿವಸ ಈ ರೀತಿ ಅರ್ಘ್ಯವನ್ನು ಕೊಡೋದ್ರಿಂದ ಎಷ್ಟೋ ಜನ್ಮಗಳ ಪಾಪನಾಶದ ಜೊತೆಗೆ ಮುಂದೆ ಮನೆಗೆ ಶುಭವನ್ನು ತರುವಂತಹದ್ದು. ಮತ್ತು ಅಂದಿನ ದಿವಸ ರಾಯರ ಪೂಜೆಯನ್ನು ಮಾಡುವಂತಹದ್ದು ಕೂಡ ಬಹಳ ವಿಶೇಷ. ರಥಸಪ್ತಮಿಯ ದಿವಸ ಮಂತ್ರಾಲಯದಲ್ಲಿ ರಾಯರಿಗೆ ಬಹಳ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಕೂಡ ನೆರವೇರಿಸ್ತಾರೆ. ರಾಯರ ಪೂಜೆ ಹೇಗೆ ಮಾಡುವಂತಹದ್ದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ನೋಡಿ. ಅವತ್ತಿನ ದಿವಸ ನಾವು ವಾರ ಮಾಡಬೇಕಾಗತ್ತೆ. ಸೊ ಹಿಂದಿನ ದಿವಸನೇ ದೇವರ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಫೋಟೋಗಳನ್ನು ಒರೆಸ್ಕೊಂಡು ಶನಿವಾರ ಸಾಯಂಕಾಲ ದೇವರ ಪಾತ್ರೆಗಳೆಲ್ಲವನ್ನು ತೊಳೆದಿಟ್ಕೊಳ್ಳಿ. ರಾಯರ ಫೋಟೋಗೆ ಮಾತ್ರ ಹಿಂದಿನ ದಿವಸ ಏನು ನಾವು ಗಂಧ ಎಲ್ಲ ಹಚ್ಚಬಾರ್ದು, ಫೋಟೋ ಒರೆಸಿ ಇಟ್ಕೋಬಹುದು. ಮಿಕ್ಕಂತಹ ಎಲ್ಲ ಫೋಟೋಗಳಿಗೂ ಕೂಡ ಗಂಧ, ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ ಎಲ್ಲವನ್ನು ನೀವು ಹಚ್ಕೊಂಡು ತಯಾರಿ ಮಾಡಿ ಬಿಟ್ಕೋಬಹುದು. ಮತ್ತು ರಥಸಪ್ತಮಿಯ ದಿವಸ ಯಾರು ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀನಿ, 4 ಗಂಟೆಗೆ ಮಾಡ್ತೀನಿ, 4:15 ಮಾಡ್ತೀನಿ ಅಂತ ಹೇಳಿ ಯಾರು ಮಾಡ್ಲಿಕ್ಕೆ ಹೋಗಬೇಡಿ. ಅವತ್ತಿನ ದಿವಸ ಸೂರ್ಯೋದಯದ ನಂತರನೇ ನೀವು ಪೂಜೆಯನ್ನು ಮಾಡಬೇಕು. ಸೂರ್ಯದೇವ ಬರಬೇಕು. ಸೂರ್ಯದೇವ ಬಂದಾದ ಮೇಲೆ ನೀವು ಮನೆಯಲ್ಲಿ ಪೂಜೆ ಮಾಡುವಂತಹದ್ದು, ಅವರಿಗೆ ಅರ್ಘ್ಯವನ್ನು ಕೊಡುವಂತಹದ್ದು ಶುಭ. ಹಾಗಾಗಿ ಒಂದು 5:20 ನಂತರನೇ ನೀವು ದೇವ್ರ ಮನೆಯಲ್ಲಿ ದೀಪ ಹಚ್ಕೊಳ್ಳುವಂತಹದ್ದನ್ನು ಮಾಡ್ಕೊಳ್ಳಿ. ಎಲ್ಲ ದೇವರ ಫೋಟೋಗೂ ಕೂಡ ಅವತ್ತಿನ ದಿವಸ ಹೂಗಳನ್ನು ಇರಿಸ್ಕೊಂಡು ನಿಮ್ಮ ಮನೆ ದೇವರ ಪೂಜೆಗೆ ವಿಶೇಷವಾದಂತಹ ಒತ್ತನ್ನು ಕೊಡಿ. ರಥಸಪ್ತಮಿಯ ದಿವಸ ಮನೆಯಲ್ಲಿ ಮನೆ ದೇವರುಗಳ ಪೂಜೆಯನ್ನು ಮಾಡುವಂತಹದ್ದು ಬಹಳ ಒಂದು ಶುಭವನ್ನು ಮನೆಗೆ ತರುತ್ತೆ. ದೇವರ ಮನೆಯಲ್ಲಿ ಅವತ್ತಿನ ದಿವಸ ನೋಡಿ 5 ಇಲ್ಲ 7 ದೀಪಗಳನ್ನು ಉರಿಸ್ಕೊಳ್ಳಿ. ಅಂದರೆ ನೀವು ಒಟ್ಟಾರೆಯಾಗಿ ದೇವರ ಮನೆಯಲ್ಲಿ ಏನು 2 ದೀಪ ಹಚ್ತೀರಾ. ಆಮೇಲೆ ಸೂರ್ಯ ದೇವನದು ಒಂದು ರಂಗೋಲಿಯನ್ನು ಹಾಕುವಂಥದ್ದು ಹೇಳ್ಕೊಡ್ತೀನಿ ಬಹಳ ಸರಳವಾಗಿ ವಿಡಿಯೋ ಕೊನೆಯಲ್ಲಿ. ಆ ಸೂರ್ಯ ದೇವನ ಒಂದು ರಂಗೋಲಿಯನ್ನು ದೇವರ ಮನೆಯಲ್ಲಿ ಹಾಕಿ ಅದರ ಅಕ್ಕಪಕ್ಕ 2, ದೇವರ ಮನೆಯಲ್ಲಿ 2, ರಾಯರ ಮುಂದೆ 2, ಇನ್ನು ಒಂದು ಎಕ್ಸ್ಟ್ರಾ ಒಂದು ಮಣ್ಣಿನ ದೀಪನೋ ಕಾಮಾಕ್ಷಿ ದೀಪವನ್ನು ಇಟ್ಕೊಂಡು ನೀವು ಒಟ್ಟಾರೆಯಾಗಿ 7 ದೀಪ ಅವತ್ತಿನ ದಿವಸ ಉರಿಬೇಕಾಗತ್ತೆ. ನೋಡಿ, ಈ ಬಾರಿ ಯಾರು ರಥದ ಒಂದು ಚಿತ್ರವನ್ನು ಅಂದರೆ ರಥದ ರಂಗೋಲಿಯನ್ನು ದೇವರ ಮನೆಯಲ್ಲಿ ಹಾಕಬೇಡಿ. ಸರಳವಾಗಿ ಸೂರ್ಯದೇವನ ರಂಗೋಲಿಯನ್ನು ಹಾಕ್ಕೊಳ್ಳಿ. ಯಾವ ಕಾರಣಕ್ಕೂ ಕೂಡ ನಾನೇನು ಸೂರ್ಯದೇವನ ರಂಗೋಲಿಯನ್ನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ಕೊಡ್ತೀನಲ್ವ, ಅದನ್ನು ಬರೀ ನೆಲದ ಮೇಲೆ ಹಾಕಬಾರ್ದು. ಒಂದು ಮಣೆಯನ್ನು ಇಟ್ಟು ಆ ಮಣೆಯ ಮೇಲೆ ರಂಗೋಲಿಯನ್ನು ಹಾಕ್ಕೊಳ್ಳುವಂತಹದ್ದನ್ನು ಮಾಡಿ. ಬರೀ ನೆಲದ ಮೇಲೆ ಈ ರಂಗೋಲಿ ಹಾಕಿದ್ರೆ ಮನೆಗೆ ದಾರಿದ್ರ್ಯವನ್ನು ಅದು ತಂದು ಕೊಡುತ್ತೆ. ಒಂದು ಮಣೆ ಇಟ್ಟು ಅದರ ಮೇಲೆ ಮೊದಲು ಹಳದಿ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಓಂ ಸೂರ್ಯ ದೇವಾಯ ನಮಃ ಅಂಥೇಳಿ ಆ ರಂಗೋಲಿಯನ್ನು ಹಾಕೋಬೇಕಾಗುತ್ತೆ.
ನಾನೇನು ನಿಮಗೆ ವಿಡಿಯೋ ಕೊನೆಯಲ್ಲೇ ತೋರಿಸ್ತೀನಲ್ವ, ಮೊದಲು 2 ಕಣ್ಣುಗಳನ್ನು ನೀವು ಬರೀಬೇಕು. ನಂತರ ಆ ಸೂರ್ಯದೇವನ ಚಿತ್ರದಲ್ಲಿ ಸುತ್ತ ಗೆರೆ ಹಾಕ್ತೀವಲ್ವ, ಅದು ಒಂದು ಉದ್ದ ಒಂದು ಚಿಕ್ಕ ಡಿಸೈನ್ ಮಾಡಬೇಡಿ, ಸುತ್ತ 24 ಗೆರೆಗಳೇನೆ ಬರಬೇಕು. ಅಂದರೆ ಈ ಬಾರಿಯ ರಥಸಪ್ತಮಿಗೆ ಈ ರೀತಿ 24 ಗೆರೆಗಳನ್ನು ಹಾಕಿದ್ರೆ ಶುಭ. ಒಂದು ಉದ್ದ ಒಂದು ಚಿಕ್ಕ ಮಾಡಬಾರ್ದು, ಎಲ್ಲ ಗೆರೆಗಳು ಕೂಡ ಸಮವಾಗಿರುವಂತಹ ರೀತಿಯಲ್ಲಿ ಬರೆದು ದೇವರ ಮನೆಯಲ್ಲಿ ನಾವೇನು ಇದನ್ನು ಹಾಕಿದಾಗ ಇದರ ಅಕ್ಕಪಕ್ಕ 2 ತುಪ್ಪದ ಸಣ್ಣ ದೀಪಗಳನ್ನು ಹಚ್ಕೋಬೇಕಾಗತ್ತೆ. ರಂಗೋಲಿಯನ್ನು ಹಾಕುವಾಗ ನಮ್ಮ ಮನೆಯಲ್ಲಿ ಎಲ್ಲ ಸದಸ್ಯರುಗಳಿಗೂ ಕೂಡ ಏನಾದರೂ ಕಷ್ಟಗಳಿದ್ದರೆ ಅಥವಾ ಇಷ್ಟಾರ್ಥಗಳಿದ್ದರೆ ಬೇಡ್ಕೋಬೇಕು, ಖಂಡಿತ ಈಡೇರುತ್ತೆ. ರಥಸಪ್ತಮಿಯ ದಿವಸ ನೀವು ಸರಿಯಾದಂತಹ ರೀತಿಯಲ್ಲಿ ಪೂಜೆ ಮಾಡಿ ಬೇಡಿಕೊಂಡ್ರೆ ಖಂಡಿತ ನಿಮ್ಮ ಸಂಕಲ್ಪಗಳು ಈಡೇರುತ್ತೆ. ಇದಾದ ನಂತರ ದೇವರ ಮನೆಯಲ್ಲಿ ನೋಡಿ ಸ್ವಲ್ಪ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಡಿ. ಅಂದರೆ ರಂಗೋಲಿ ಎಲ್ಲ ಹಾಕಿರ್ತೀರ, ದೀಪವನ್ನು ಅಂಟಿಸ್ಕೊಂಡಿರ್ತೀರ, ದೀಪವನ್ನು ಹಚ್ಚಿದ್ದಾದಮೇಲೆ ಹಣ್ಣುಗಳನ್ನು ಮತ್ತು ತೆಂಗಿನಕಾಯಿಯನ್ನು ಇಡಬೇಕು. ತಪ್ಪದೆ ಅವತ್ತು ನಿಮಗೆ ಏನು ಅನುಕೂಲ ಆಗುತ್ತೆ ಸಿಹಿ ನೈವೇದ್ಯವನ್ನು ಮಾಡಿ ನಿಮ್ಮ ಕುಲದೇವರುಗಳಿಗೂ ಕೂಡ ಈ ಹಣ್ಣನ್ನು ಮತ್ತು ಸಿಹಿಯನ್ನು ನೈವೇದ್ಯ ಮಾಡಬೇಕು. ರಾಯರಿಗೂ ಕೂಡ ಸ್ವಲ್ಪ ಹಣ್ಣು ಮತ್ತು ಸಿಹಿಯನ್ನು ನೈವೇದ್ಯ ಮಾಡಬೇಕು. ರಾಯರ ಪೂಜೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ. ತಪ್ಪದೆ ಅವತ್ತಿನ ದಿವಸ ನಿಮ್ಮ ಕುಲದೇವರುಗಳ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಆಮೇಲೆ ತಪ್ಪದೆ ನೀವೇನು ಮಾಡಬೇಕು ಅಂತಂದರೆ ಓಂ ಭಾಸ್ಕರಾಯ ನಮಃ ಅಂಥೇಳಿ, ಅಂದರೆ ಸೂರ್ಯದೇವನ ಮಂತ್ರ ಇದು. ಓಂ ಭಾಸ್ಕರಾಯ ನಮಃ ಅಂಥೇಳಿ 108 ಸಾರ್ತಿ ಹೇಳ್ಕೊಂಡ್ರೆ ನಿಮ್ಮ ಕಷ್ಟಗಳು ಕಡಿಮೆ ಆಗುತ್ತೆ. ಈ ರೀತಿ ಹೇಳ್ಕೊಂಡಾದ ನಂತರ ಕಾಯಿಯನ್ನು ಒಡೆದು ನೈವೇದ್ಯ ಸಮರ್ಪಣೆ ಮಾಡಬೇಕು. ಅಂದರೆ ಸೂರ್ಯದೇವರಿಗೂ ಕೂಡ ನೀವೇನು ಮಾಡಬೇಕು, ನೀವು ರಂಗೋಲಿ ಹಾಕಿರ್ತೀರಲ್ಲ, ಕೊನೆಯಲ್ಲಿ ಊದ್ಗಡ್ಡಿ ಬೆಳಗುವಾಗೂ ಆ ಸೂರ್ಯದೇವನ ರಂಗೋಲಿಗೆ ಬೆಳಗಬೇಕು. ಮಹಾಮಂಗಳಾರತಿ ಮಾಡುವಾಗೂ ಕೂಡ ಅಷ್ಟೋತ್ರ ಎಲ್ಲ ಆದಮೇಲೆ ದೇವರುಗಳಿಗೆ ಮಹಾಮಂಗಳಾರತಿ ಮಾಡಿದ್ದಾದಮೇಲೆ ಆ ಸೂರ್ಯದೇವನ ಚಿತ್ರಕ್ಕೂ ಕೂಡ ಮಹಾಮಂಗಳಾರತಿಯನ್ನು ಮಾಡ್ಕೋಬೇಕು. ಇದಾದ ನಂತರ ನೀವೇನು ಮಾಡಬೇಕು, ಹೊರಗಡೆ ಹೋಗಿ ಸೂರ್ಯದೇವರಿಗೆ ಒಂದು ಅರ್ಘ್ಯವನ್ನು ಕೊಡಬೇಕಾಗತ್ತೆ. ಒಂದು ತಟ್ಟೆಗೆ ಪಂಚಪಾತ್ರೆ ಉದ್ಧರಣೆ ಇದ್ದರೆ ಅದನ್ನು ಇಟ್ಕೊಳ್ಳಿ. ಇಲ್ಲ ಅಂದರೆ ಒಂದು ಲೋಟದಲ್ಲಿ ಸ್ವಲ್ಪ ನೀರು ತಗೊಂಡು ಒಂದು ದರ್ಬೆ ಬೇಕಾಗುತ್ತೆ ನಿಮಗೆ. ದರ್ಬೆ ಅಂದರೆ ಏನು ಅಂತಂದರೆ ಗ್ರಂಥಿಗೆ ಅಂಗಡಿಗೆ ಹೋಗಿ ನೀವು ದರ್ಬೆ ಕೊಡಿ ಅಂತಂದರೆ ಕೊಡ್ತಾರೆ. ಒಂದು ದರ್ಬೆ, ಒಂದು ಲೋಟದಲ್ಲಿ ನೀರು, ಇಲ್ಲ ಪಂಚಪಾತ್ರೆ ಇದ್ದರೆ ಅದರಲ್ಲಿ ನೀರನ್ನು ತಗೊಂಡು 2 ಊದ್ಗಡ್ಡಿ ಮತ್ತು 2 ಕರ್ಪೂರವನ್ನು ಇಟ್ಕೊಂಡು ಆಚೆಗೆ ಹೊರಡಿ. ಮನೆಯಲ್ಲಿ ಯಾರಾದರೂ ಗಂಡಸರು ಪೂಜೆ ಮಾಡುವಂಥವರಿದ್ದರೆ ಅವ್ರ ಕೈಲಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಿಸಿ, ಬಹಳ ಒಳ್ಳೆಯದು. ಇಲ್ಲ ಯಾರೋ ಆ ಸಮಯಕ್ಕೆ ಮಾಡೋ ಅಂತಹವ್ರಿಲ್ಲ ಅಂತಂದರೆ ನೀವು ಹೆಣ್ಮಕ್ಳು ಮಾಡಬಹುದು, ಮಾಡಲೇಬಾರ್ದು ಅಂತೇನಿಲ್ಲ. ಆದರೆ ವಿಶೇಷವಾಗಿ ಗಂಡಸರು ಅರ್ಘ್ಯ ಕೊಟ್ಟರೆ ಬಹಳ ಶ್ರೇಷ್ಠ.